ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ, ತಾಯಿಂದಿರೆಲ್ಲ ಬಂದಿದ್ದೀರಿ. ನಾನು ನಿಮ್ಗೆಲ್ಲ ನಿಮ್ಮ ಕೈಲಿ ಜೈಕಾರ ಹಾಕಿಸ್ಕೊಳ್ಳಿಕ್ಕೆ ಬರಲಿಲ್ಲ. ಇಲ್ಲಿ ನೀವು ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ, ನಿಮ್ಮ ಋಣವನ್ನು ತೀರಿಸಲಿಕ್ಕೆ 5 ಶಾಸಕರನ್ನ ಕೊಟ್ಟದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಈ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಕರ್ತರು, ಮುಖಂಡರುಗಳು, ಜನ ತೋರಿಸಿದಂಥ ಪ್ರೀತಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಹಳ ಅಭಿಮಾನಪೂರ್ವಕವಾಗಿ ನೀವೆಲ್ಲ ಸೇರಿ ನಮಗೆ 5 ಶಾಸಕರನ್ನ ಕೊಟ್ಟು ಇಡೀ ರಾಜ್ಯಕ್ಕಲ್ಲ, ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಇಂದಿರಾ ಗಾಂಧಿಯವರ ಆತ್ಮಕ್ಕೆ ಶಾಂತಿಯನ್ನು ತಂದಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ಅಷ್ಟೇ ನಂಬಿಕೆ ಮುಖ್ಯ. ಹಂಗೆ ನೀವೆಲ್ಲ ಈ ಬಡವರಿಗೋಸ್ಕರ ಉಳುವಿಗೆ ಭೂಮಿ ಕೊಟ್ಟಂತ ಒಂದು ಪಕ್ಷ, ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿದಂಥ ಪಕ್ಷ, ಮನೆಗಳನ್ನು ಕೊಟ್ಟಂತ ಪಕ್ಷ, ಅನ್ನ ಭಾಗ್ಯ ಕೊಟ್ಟಂತ ಒಂದು ಪಕ್ಷ, ಎಲ್ಲ ರೈತರಿಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಟ್ಟಂತ ಒಂದು ಪಕ್ಷ ಅಂತೇಳಿ ನೂರಾರು ಕಾರ್ಯಕ್ರಮಗಳನ್ನು ಕೊಟ್ಟು ಭಾವನೆ ಮತ್ತು ಬದುಕು, ಭಾವನೆಗೆ ಯೋಚನೆ ಮಾಡದೆ ಬದುಕಿನ ಬಗ್ಗೆ ಆಲೋಚನೆಯನ್ನು ಮಾಡಿ ಯಾವುದೋ ಒಂದು ಪಕ್ಷ ಈ ರಾಜ್ಯದ ಜನತೆಗೆ ಸೇವೆಯನ್ನು ಮಾಡಿಕೊಂಡು ಬಂದಿದೆ. ಅದರ ಮೇಲೆ ನೀವೆಲ್ಲ ನಂಬಿಕೆಯನ್ನು ಇಟ್ಟು ಇವತ್ತು ನಮಗೆ ಆಶೀರ್ವಾದ ನೀವು ಮಾಡಿದ್ದೀರಿ. ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಹೋರಾಟ ಮಾಡಿದವನು ಗೆದ್ದೇ ಗೆಲ್ತೇನೆ, ಯಾಕೆಂದ್ರೆ ಅವನಿಗೆ ಸೋಲಿಗೆ ಭಯ ಇಲ್ಲ. ಹಂಗೆ ನಾನು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಜವಾಬ್ದಾರಿ ತೆಗೆದುಕೊಂಡಿದ್ದಿಂದ ಹೆಣ್ಣು ಮಕ್ಕಳ ಮೇಲೆ, ಯುವಕರ ಮೇಲೆ, ರೈತರ ಮೇಲೆ ಅಪಾರವಾದಂಥ ವಿಶ್ವಾಸವನ್ನು ಇಟ್ಟು ಈ ಒಂದು 5 ಗ್ಯಾರಂಟಿಗಳನ್ನು ನಾನು ಸಿದ್ದರಾಮಯ್ಯನವರು ಕೊಟ್ಟು ಆ ಗ್ಯಾರಂಟಿ ಕಾರ್ಡನ್ನು ನಾವಿಬ್ಬರು ಸೋನಿಯಾ ಗಾಂಧಿಯವರ ಸುಪುತ್ರಿ ಇಂದಿರಾ ಗಾಂಧಿಯವರ ಮೊಮ್ಮಗಳ ಸಮ್ಮುಖದಲ್ಲಿ ಬೆಂಗಳೂರು ಅರಮನೆಯಲ್ಲಿ ಆ ಗ್ಯಾರಂಟಿಗೆ, ಆ ಚೆಕ್ಕಿಗೆ ಸೈನ್ ಹಾಕಿ ನಿಮ್ಮ ಮನೆಗೂ ತಲುಪಿಸಿ ಆ 5 ಗ್ಯಾರಂಟಿಗಳನ್ನು ಜೋಬಿಗೆ ನಿಮ್ಮ ಅಕೌಂಟ್ಗೆ ಹಾಕಿ ಇವತ್ತು ಬಂದು ಆತ್ಮವಿಶ್ವಾಸದಿಂದ ನಾವು ಮಾತಾಡ್ತಾ ಇದ್ದೇವೆ. ರೈತ ಕೊಡುವಂತ ಅನ್ನ, ಗುರು ಕಲಿಸುವಂತ ಅಕ್ಷರ, ಮತದಾರ ಕೊಟ್ಟಂತ ಪ್ರೀತಿ, ತಾಯಿ ಮಾಡುವಂತ ಆಶೀರ್ವಾದ ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ತಾಯಂದಿರೆಲ್ಲರೂ ಕೂಡ ನಮ್ಮನ್ನ ಸ್ಮರಿಸ್ಕೊಂಡು ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಒಂದು ಪತ್ರವನ್ನು ಬರೆದರು. ನನಗೂ ಒಂದು ಫೋನ್ ಮಾಡಿ ಹೇಳಿದರು, ಡಿ ಕೆ ಶಿವಕುಮಾರ್, ನೀವು ಕೊಟ್ಟಂತ ಈ ಶಕ್ತಿ ಕಾರ್ಯಕ್ರಮದಿಂದ, ನೀವು ಕೊಟ್ಟಂತ ಗೃಹಲಕ್ಷ್ಮಿ ಕಾರ್ಯಕ್ರಮದಿಂದ ನಮ್ಮ ದೇವಸ್ಥಾನದ ಏನು ಎಲ್ಲ ಪ್ರವಾಸಿಗರು 1ಕ್ಕೆ 4 ಪಟ್ಟಾಗಿದೆ. ನಾವು ಉಚಿತವಾಗಿ ಅವ್ರಿಗೆಲ್ಲ ಪ್ರಸಾದ ಕೊಡ್ತಾ ಇರ್ಬೋದು, ಆದರೆ ನಮ್ಮ ಉಂಡಿಗಳು ಅಷ್ಟೇ ಜೋರಾಗಿ ಭರ್ತಿ ಆಗ್ತಾ ಇದೆ ಅಂಥೇಳಿ ಆಮೇಲೆ ಎಲ್ಲರೂ ಕೂಡ 10 ರೂಪಾಯಿ 15 ರೂಪಾಯಿ ಕೊಟ್ಟು ಮುಖ್ಯಮಂತ್ರಿಗಳ ಹೆಸರಿನಲ್ಲಿ, ಕಾಂಗ್ರೆಸ್ ಸರ್ಕಾರದ ಹೆಸರಿನಲ್ಲಿ ಅರ್ಚನೆ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾನ್ಯ ಶ್ರೀ ವೀರೇಂದ್ರಪ್ಪ ಹೆಗಡೆ ಅವರು ಮುಖ್ಯಮಂತ್ರಿಗಳಿಗೆ ತಿಳಿಸಿ ನನಗೂ ಕೂಡ ತಿಳಿಸಿದ್ರು. ಇದಕ್ಕಿನ್ನ ಇನ್ನೇನು ಶಕ್ತಿ ಬೇಕು ನಮಗೆ? ಇದಕ್ಕಿನ್ನ ಏನು ಜನತೆ ಆಶೀರ್ವಾದ ಬೇಕು? ನಾನು ಆಸ್ತಾಂಬೆ ದೇವಸ್ಥಾನಕ್ಕೆ ಬಂದ
ಸರ್ಕಾರದ ಮುಖಂಡತ್ವದಲ್ಲಿ ಬಹಳ ದೊಡ್ಡ ವಿಜೃಂಭಣೆಯಿಂದ ಇವತ್ತು ನಮ್ಮ ಸರ್ಕಾರದಲ್ಲಿ ಆ ಒಂದು ದೇವಸ್ಥಾನದ ಕಾರ್ಯಕ್ರಮ ಆಯಿತು. ಹೋದ ವರ್ಷ 2 ಕೋಟಿ ಚಿಲ್ಲರೆ ಹಣ ಆ ಉಂಡಿಗೆ ಬಂದಿತ್ತು. ಈ ವರ್ಷ 8.5 ಕೋಟಿ ರೂಪಾಯಿ ಹಣ ಆ ದೇವಸ್ಥಾನಕ್ಕೆ ತಾಯಿ ಆಸ್ನಾಂಬೆಗೆ ಬಂದಿದೆ ಅಂತ ಹೇಳಿದ್ರೆ ಯಾವ ರೀತಿ ಪ್ರವಾಸಿಗರು ಉಚಿತವಾದಂತ ಶಕ್ತಿ ಯೋಜನೆಯಲ್ಲಿ ಪ್ರವಾಸ ಮಾಡಿ ಆ ತಾಯಿಯ ಆಶೀರ್ವಾದವನ್ನು ಪಡೆದಿದ್ದಾರೆ ಅದಕ್ಕೆ ಇದಕ್ಕೆ ನಾವು ಈ ಚಿಕ್ಕಮಗಳೂರಿನ ಮಹಾಜನತೆ ಮೇಲೆ ಅಪಾರವಾದ ವಿಶ್ವಾಸವನ್ನು ಇಟ್ಕೊಂಡಿದ್ದೇವೆ. ನಮಗೆ ನಿಮ್ಮ ಋಣವನ್ನು ತೀರಿಸಬೇಕು ಅಂತೇಳಿ ಇವತ್ತು ನಾವು ಈ ಚಿಕ್ಕಮಗಳೂರಿಗೆ ಬಂದಿದ್ದೇವೆ. ಇವತ್ತು ನಾವೆಲ್ಲ ಅಧಿಕಾರವನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಈ ಜಿಲ್ಲೆಯಲ್ಲಿ ಜಾರ್ಜ್ ಸಾಹೇಬ್ರ ಮುಖಂಡತ್ವದಲ್ಲಿ ಅಧಿಕಾರ ನಡೀತಾ ಇದೆ. ಭ್ರಷ್ಟ ಮುಕ್ತ ರಾಜ್ಯವನ್ನಾಗಿ ಮಾಡಲಿಕ್ಕೆ ಈ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಕೂಡ ಉತ್ತಮವಾದಂತಹ ಅಧಿಕಾರಿಗಳ ತಂಡವನ್ನು ನಮ್ಮ ಜಿಲ್ಲಾಧಿಕಾರಿ ಇರ್ಬೋದು, SP ಇರ್ಬೋದು ಮತ್ತು ಎಲ್ಲ ಅಧಿಕಾರಿಗಳು ಈ ಜಿಲ್ಲೆಯಲ್ಲಿ ನಮ್ಮ ಶಾಸಕರ ಜೊತೆಯಲ್ಲಿ ಸೇರಿಕೊಂಡು ಒಂದು ಉತ್ತಮವಾಗಿ ಜನರ ಹೃದಯವನ್ನು ಗೆಲ್ಲುವಂಥ ಕೆಲಸವನ್ನು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಂಧುಗಳೇ, ನಾವು ಭಾವನಾತ್ಮಕವಾಗಿ ಚರ್ಚೆ ಮಾಡೋದು ಬೇಡ. ಬದುಕಿನ ಬಗ್ಗೆ ನಾವು ಚರ್ಚೆ ಮಾಡೋಣ. ಇವತ್ತು ಗ್ಯಾರಂಟಿಯ ಸಮಾವೇಶ ಇಲ್ಲಿ ಮಾಡ್ತಾ ಇರ್ಬೋದು. ಮುಖ್ಯಮಂತ್ರಿಗಳು ಬಹಳ ದೀರ್ಘವಾಗಿ ನಿಮ್ಮ ಗ್ಯಾರಂಟಿಗಳ ಬಗ್ಗೆ, ನಮ್ಮ ಗ್ಯಾರಂಟಿಗಳ ಬಗ್ಗೆ ಇನ್ನು ಮಾತಾಡೋರಿದ್ದಾರೆ. ಆದರೆ ತಮ್ಗೆ ನಾನು ಹೇಳೋದು ಇಷ್ಟೇ. ಮೊನ್ನೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ. ಸುಮಾರು 1 ಲಕ್ಷ ಜನ ಶಿವಮೊಗ್ಗದಲ್ಲಿ ಅಲ್ಲಮ ಪ್ರಭು ಕ್ರೀಡಾಂಗಣದಲ್ಲಿ ಸೇರಿದ್ದು. ಅಲ್ಲಿ ಒಬ್ಬ ಹುಡುಗ ಮೋಹನ್ ಅಂತ, ನಮ್ಮ ಹುಡುಗ ನನಗೊಂದು ವಿಡಿಯೋ ತೋರಿಸ್ತಾ. ಏನ ವಿಡಿಯೋ ಅಂದರೆ, ತೀರ್ಥಹಳ್ಳಿಲಿ ಒಬ್ಬರು ಶಾಸಕರಿದ್ದಾರೆ, ಅವರು ಮಾಜಿ ಮಂತ್ರಿ ಗೃಹ ಮಂತ್ರಿ ಅರಗದ ಜ್ಞಾನೇಂದ್ರ ಅಂತ. ಜ್ಞಾನ ಅರ್ಧ ಇದೆ ಅವ್ರಿಗೆ, ಫುಲ್ ಇಲ್ಲ ಅವ್ರಿಗೆ. ಅವ್ರು ಏನೊಂದು ಹೇಳಿದ್ರು ಅಂತಂದ್ರೆ, ಈ ಗ್ಯಾರಂಟಿ 420 ಗ್ಯಾರಂಟಿ ಪಾಪ ಅಂತ ಹೇಳಿದ್ದಾರೆ. ನಾನು ನಿನ್ನೆ ಬರ್ಬೇಕಾದ್ರೆ ಒಂದು ಮಾಧ್ಯಮದಲ್ಲಿ ನಾನು ನೋಡಿದೆ, ಇಲ್ಲೇ ತಂದಿದ್ದೀನಿ ಆ ಮಾಧ್ಯಮನ. ನಮ್ಮ ಸುನೀಲ್ ಕುಮಾರ್ ಅಂತ ಹೇಳಿ ನಿಮ್ಮ ಪಕ್ಕದ ಜಿಲ್ಲೆಯ ಶಾಸಕರು, ಅವರು ಮಂತ್ರಿ ಇದ್ರು, ಪವರ್ ಮಿನಿಸ್ಟರ್ ಇದ್ರು. ಹೆಬ್ರೇಲಿ ಅವರು ಗ್ಯಾರಂಟಿ ಸಮಾವೇಶದಲ್ಲಿ ಮಾತಾಡ್ತಾರೆ. ಪ್ರಜಾವಾಣಿ ಪೇಪರಲ್ಲಿ ಬಂದಿದೆ, 29ನೇ ತಾರೀಕು, ತಾವೆಲ್ಲ ತೆಗೆದು ನೋಡಿ. ಗ್ಯಾರಂಟಿಗಳಿಂದ ಜನರ ಬದುಕು ಸದೃಢ ಆಗಿದೆ, ಶಾಸಕ ಸುನೀಲ್ ಕುಮಾರ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಿಜೆಪಿಯ ಶಾಸಕರಲ್ಲಿ ಕೂಡ ಗೊಂದಲ ಇದೆ. ನಾನು ಬಿಜೆಪಿಯವರಿಗೆ, ಜನತಾದಳದವ್ರಿಗೆ ನಮ್ಮ ಗ್ಯಾರಂಟಿ ಬಗ್ಗೆ ಹಗುರವಾಗಿ ಮಾತಾಡೋರ್ಗೆ ಹೇಳೋದಿಷ್ಟೇ, ಜನರ ಬಗ್ಗೆ ನೀವು ಕರೆ ಕೊಡಬೇಡಿ. ಜನರಿಗೆಲ್ಲರೂ ಕೂಡ ವಿಶ್ವಾಸ ಇದೆ ನಮ್ಮ ಗ್ಯಾರಂಟಿ ಬಗ್ಗೆ. ನಿಮ್ಮ ಧೈರ್ಯ ಇದ್ದರೆ, ನಿಮಗೆ ಆತ್ಮವಿಶ್ವಾಸ ಇದ್ದರೆ, ನಿಮ್ಮ ಕಾರ್ಯಕರ್ತರ ಬಗ್ಗೆ ನಿಮಗೆ ನಂಬಿಕೆ ಇದ್ದರೆ ನೀವೊಂದು ಕರೆ ಕೊಡಿ. ಇದು 420 ಇದು ಗ್ಯಾರಂಟಿ ಡೂಪ್ಲಿಕೇಟ್ ಗ್ಯಾರಂಟಿ, ನೀವೆಲ್ಲ ಸರ್ಕಾರಕ್ಕೆ ಬೇಡ ಅಂತೇಳಿ ಬರ್ಕೊಟ್ಬಿಡಿ ಅಂತ ಕೇಳಿ. ನಾನು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ನೋಡೋಣ ನಿಮ್ಮ ಮಾತು ಎಷ್ಟು ಜನ ಕೇಳ್ತಾರೆ ಅಂತೇಳಿ. ಬಸ್ ಪ್ರಯಾಣ ನಮ್ಮದು, 10 kg ಅಕ್ಕಿ ನಮ್ಮದು, 2,000 ರೂಪಾಯಿ ನಮ್ಮ ಸರ್ಕಾರ, ಗೃಹಲಕ್ಷ್ಮಿ, ಎಲ್ಲ ಹೆಣ್ಮಕ್ಳು ಎಷ್ಟು ಸಂತೋಷ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ, ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಏನು ಮೋಟಮ್ಮನವ್ರೆ, ಹಂಗೆ ತಾನೆ ನೋಡಿ, ಮೋಟಮ್ಮನ ಅಲ್ಲೆಲ್ಲ ಕಾಣ್ತಾವೆ, ಅಲ್ಲಿ ಕಂಡ ಖುಷಿಯಾಗಿ ನಗಿತಾ ಇದ್ದಾರೆ. ಅವರು ಇದನ್ನ ಹಾಡಾಡ್ದಂಗೆ ಹೇಳ್ಕೊಟ್ರು. ಹೆಣ್ಣು ಕುಟುಂಬದ ಕಣ್ಣು. ಅವರ ಮುಖಂಡತ್ವದಲ್ಲಿ ಹಿಂದೆ ನಾವು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಶ್ರೀ ಶಕ್ತಿ ಯೋಜನೆ ತಂದು ಆರ್ಥಿಕವಾಗಿ ಸುದೃಢ ಮಾಡುವಂಥ ಕಾರ್ಯಕ್ರಮವನ್ನು ತಂದು, ಆವತ್ತಿನ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಬಡವರಿಗೆ ಮಕ್ಕಳಿಗೆ ಊಟವನ್ನು ಅಕ್ಷರ ದಾಸೋಹ ಕಾರ್ಯಕ್ರಮವನ್ನು ತಂದು ಇತ್ತಲ್ಲ ಯಡಿಯೂರಪ್ಪನವರ ಸರ್ಕಾರ. ಇಂಥ ಒಂದು ಬದುಕಲಿನಲ್ಲಿ ಹೊಟ್ಟೆ ತುಂಬುವಂಥದ್ದು ಒಂದು ಕಾರ್ಯಕ್ರಮವನ್ನು ಅವ್ರೇನಾದ್ರು ಮಾಡಿದರೆ ಇವತ್ತು ನಾವು ಯಾರು ಚರ್ಚೆ ಮಾಡೋಂಥ ಅವಕಾಶ ಇಲ್ಲ.
ಏನು ಈ ಪ್ರಬುದ್ಧ ಮತದಾರರು ಚಿಕ್ಕಮಗಳೂರು ಏನು ದಡ್ರ? ಅವ್ರು ಯಾರು ದಡ್ರು ಯಾರು ಇಲ್ಲ, ಇಲ್ಲಿ ಭಾಳ ಬುದ್ಧಿವಂತರಿದ್ದಾರೆ. ಇವತ್ತು ತಮ್ಗೆ ನಾನು ಹೇಳಿದಷ್ಟೇ, ಇಂದಿರಾ ಗಾಂಧಿಯವರಿಗೆ ಆವತ್ತಿನ ಕಾಲದಲ್ಲಿ ಆ ತಾಯಿ ಶಾರದಾಂಬೆ ಸನ್ನಿಧಿಯಲ್ಲಿ ಶಾರದಾಂಬೆಯ ಶ್ರೀಗಳಲ್ಲಿ ಆ ಮಠದ ಶ್ರೀಗಳು ಆಶೀರ್ವಾದ ಮಾಡಿ ಕೈಯನ್ನು ತೋರಿಸಿದ್ರು. ಆ ಕೈ ಹಸ್ತ ನಮ್ಮ ಚಿಹ್ನೆ ಆಯಿತು. ಇವತ್ತು ನಾವು ನೀವೆಲ್ಲ ಇಲ್ಲಿ ಸೇರಿದ್ದೇವೆ. ಏನಾಯಿತು ಆ ಕೈಯಿಂದ? 5 ಬೆರಳು ಏನಾಯಿತು? ಇದನ್ನು ನಾನು ನಿಮಗೆ ಬಿಡಿಸಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಾನು ಹೇಳೋದು ನಿಮ್ಗೆ ಇಷ್ಟೇ, ನಮ್ಮ ಹೋರಾಟ, ಕಾಂಗ್ರೆಸ್ ಸರ್ಕಾರದ ಹೋರಾಟ, ನಮ್ಮ ಯುದ್ಧ ಬಡತನದ ವಿರುದ್ಧ ಯುದ್ಧವನ್ನು ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ನೀವು ನಮ್ಮ ಕೈಯನ್ನು ಹಿಡಿತಾ ಇದ್ದೀರಿ ಅನ್ನೋದು ನಮಗೆ ಆತ್ಮವಿಶ್ವಾಸ ಇದೆ. ನಿಮ್ಮ ಜೊತೆಗೆ ಇದ್ದೇ ಇರ್ತೀವಿ. ಯಾರು ಕೂಡ ಈ ಗ್ಯಾರಂಟಿಗಳನ್ನು, ಈ ಕಾರ್ಯಕ್ರಮಗಳನ್ನು ಇಂದಿರಾ ಗಾಂಧಿಯವರು ಯಾವ ರೀತಿ ಬಡವನಿಗೆ ಜಮೀನು ಕೊಡಿಸಿದ್ರು, ದೇವರಾಜರಸರು ಯಾವ ರೀತಿ ಜಮೀನು ಕೊಡಿಸಿದ್ರು, ಸೈಟ್ ಕೊಟ್ಟು, ವಿದ್ಯುತ್ ಶಕ್ತಿ ಕೊಟ್ಟು, ಅಕ್ಕಿ ಕೊಟ್ಟು, ಹಂಗೆ ಯಾವುದು ಕೂಡ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇರೋವರೆಗೂ ಕೂಡ ಇದನ್ನು ಯಾರು ಕೂಡ ಈ ಗ್ಯಾರಂಟಿಯನ್ನ ತೆಗೆದಾಕಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆದ್ದರಿಂದ ಬಂಧುಗಳೇ, ಇವತ್ತು ಈ 5 ಬೆರಳಿಗೆಲ್ಲ ಗ್ಯಾರಂಟಿದು 5 ನಮ್ಮ ಕಣ್ಣನ್ನು ಸಿಕ್ಕಿದ್ರು ಒಂದಿನ, ಅವರು ನಾವು ಚರ್ಚೆ ಮಾಡ್ತಿದ್ದೋ. ಹಿರೇಮಗಳು ಕಣ್ಣನ್ನು ಬಂದಿದ್ರು, ಯಾವುದೋ ಒಂದು ಮದುವೆಗೆ, ನಮ್ಮ ನೆಂಟರ ಮದುವೆಗೆ ಬಂದಿದ್ರು. ಅವರು ನಾವು ಚರ್ಚೆ ಮಾಡಿ ಒಂದು ವಿಚಾರಕ್ಕೆ ಬಂದು 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ನೋಡಿ, ಕಮಲ ಉದುರು ಹೋಯಿತು. ತೆನೆ ಎತ್ತ ಮಹಿಳೆ, ಆ ಮಹಿಳೆ ತೆನೆಯನ್ನ ಬಿಸಾಕಿ ಹೋದಳು. ಕುಮಾರಸ್ವಾಮಿ ಬಿಸಾಕ್ಬಿಟ್ರು, ಕೊನೆಗೆ ಹೋಗಿ ಕಮಲ ತಪ್ಕೊಬಿಟ್ರು, ಅದು ಮುದುರೋಯ್ತು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಕರ್ನಾಟಕ ಸಮೃದ್ಧಿ ಆಯಿತು, ಕರ್ನಾಟಕ ಪ್ರಭುತ್ವ ಆಯಿತು. ನಿಮ್ಮ ಬದುಕು ಅಚಲವಾಗಿ ಪ್ರತಿ ವರ್ಷ 50,000, 50ರಿಂದ 60,000 ಒಂದು ಕುಟುಂಬಕ್ಕೆ ಕೊಡಲು ಸರ್ಕಾರ ತೀರ್ಮಾನವನ್ನು ಮಾಡ್ತು. ನಾವು ಮುಖ್ಯಮಂತ್ರಿಗಳು, ಇಲ್ಲಿರುವಂಥ ಸಚಿವರು, ಜಾನ್ ಸಾಹೇಬ್ರು ಅಧಿಕಾರ ತೆಗೆದುಕೊಂಡಂತ ಮೊದಲನೇ ಗಂಟೆಲೆ ಹೋಗಿ ವಿಧಾನಸೌಧದಲ್ಲಿ ಈ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಇಡೀ ಭಾರತದ ಇತಿಹಾಸದಲ್ಲಿ ನಾನು ಮೋದಿ ಸಾಹೇಬರಿಗೆ ಕೇಳ್ಕೊಳ್ತಾ ಇದ್ದೀನಿ, ಹಿಂದೆ ನೀವೇನು ಹೇಳಿದ್ರಿ, ಜನ್ಧನ್ ಅಕೌಂಟ್ ಮಾಡಿಸಿದ್ರು ಇಲ್ಲ? ನಿಮ್ಮ ಅಕೌಂಟ್ಗೆಲ್ಲ ಮಾಡಿಸಿದ್ರು. 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು, ಇಲ್ಲೋ? ಏನಾರು ಬಂತೇನಪ್ಪ? ಹೇಳ್ರಿ, ಆ ಕೈ ಯಾರು ದುಡ್ಡು ಬಂತು ಅಂತ. ಉಚಿತವಾಗಿ ಕರೆಂಟು ಜಾನ್ ಸಾಹೇಬ್ರು 0 ಬಿಲ್ ಕಳಿಸ್ತಾ ಇದಾರೋ ಇಲ್ಲ ನಿಮ್ಗೆ? ಯಾರ್ಯಾರಿಗೆ 0 ಬಿಲ್ ಬರ್ತಾ ಇದೆ ಕರೆಂಟ್ ಎತ್ತಿ ನೋಡೋಣ. 200 ಯೂನಿಟ್. ಜಾನ್ ಸಾಹೇಬ್ರೆ, ಪರವಾಗಿಲ್ಲ, ನಿಮ್ ಜೊತೆ ಎಲ್ಲ ಬಡವರೆಲ್ಲ ಪಾಪ ಎಲ್ಲ ಖುಷಿಯಾಗಿದ್ದಾರೆ. ಅಕ್ಕಿನೂ 10 kg ಬರ್ತಾ ಇದೆಯಾ? 2,000 ರೂಪಾಯಿ ನಿಮ್ಮ ಮನೆಯವ್ರಿಗೆ ಬರ್ತಾ ಇದೆಯಾ? ನಿಮ್ಗಲ್ಲ, ನಿಮ್ಮ ಮನೆಯವ್ರಿಗೆ ಬರ್ತಾ ಇದ್ರು, ಕೈ ಎತ್ತಿ ನೋಡೋಣ. ಪರವಾಗಿಲ್ಲ, ಎಲ್ಲ ತಾಯಂದಿರೆಲ್ಲ ಅಲ್ಲಿದ್ದಾರೆ, ಅಲ್ಲೆಲ್ಲ ನೋಡ್ತಾ ಇದ್ದಾರೆ. ಸೊ ನನಗೆ ಗ್ಯಾರಂಟಿ ಆಗಿದೆ. ಮೀನಾ ನಾಗರಾಜ್ ಅವರೆಲ್ಲ ಸೇರಿ ಕರೆಕ್ಟಾಗಿ ತಿಂಗಳಿಗೆ ಇಲ್ಲೇ ಗೊತ್ತಾಗ್ತಾ ಇದೆ ನನಗೆ ಎಷ್ಟು ಕೋಟಿ ಹಣ ಹೋಗ್ತಾ ಇದೆ ಅಂತೇಳಿ. ಸುಮಾರು 50 ಕೋಟಿ ರೂಪಾಯಿ ಹಣ ಅಷ್ಟು ಈ ಜಿಲ್ಲೆಗೆ ಹಣ ಹೋಗ್ತಾ ಇದೆ. 56,000 ಕೋಟಿ ರೂಪಾಯಿ ಒಟ್ಟು ಹಣ ಇಡೀ ರಾಜ್ಯಕ್ಕೆ ನಿಮಗೆ ಬರ್ತಾ ಇದೆ. ಇಷ್ಟಾದರೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು 1,26,000 ಕೋಟಿ ರೂಪಾಯಿ ಅಭಿವೃದ್ಧಿಗೋಸ್ಕರ ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಬನ್ನಿ, ಯಾರೇ ಆಗಲಿ ಬಿಜೆಪಿಯವರು ಹೇಳಿ ನನಗೆ, ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಎಲ್ಲೆಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಯಾವ್ದಾದ್ರು ಕಣಕ್ಕೆ ಕೊಡ್ತಾ ಇದೀವಿ ಅಂತೇಳಿ. ಈಗ ನಾನು ನೀರಾವರಿ ಇಲಾಖೆ ಸಚಿವರು, ಈಗ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಅಲ್ಲಿ ಭದ್ರಾದ ಸ್ವಲ್ಪ ಎಲ್ಲ ವೈ ಜಂಕ್ಷನ್ ಅನ್ನೋ ಕಡೆ ನಿಂತೋಯ್ತು. ಮನೆ ಬೋರ್ಡ್ ಮೀಟಿಂಗ್ ಅಲ್ಲಿ ಚರ್ಚೆ ಬಂತದು. DK ನೀನೇ ಹೋಗಿ ನೋಡ್ಕೊಂಡು ಬಾ ಅಂತ. ಇದಾದ್ಮೇಲೆ ನಾನು ಶ್ರೀನಿವಾಸ್ ಹೋಗ್ತಾ ಇದ್ವಿ. ಏನಪ್ಪ, ನಾವಿಬ್ರು ನೋಡಕ್ ಹೋಗ್ತಾ ಇದೀವಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಡೂರು ಮತ್ತು ಚಿಕ್ಕಮಗಳೂರಿಗೆ ಕೆರೆ ತುಂಬಿಸುವಂತ ಯೋಜನೆ 1.5 TMC ನೀರು, 244 ಕೆರೆಗಳಿಗೆ ಕಾಮಗಾರಿ ಈಗ ಪ್ರಗತಿಲಿದೆ. ಅದಕ್ಕೆ ಎಷ್ಟು ಗೊತ್ತಾ? 1,281 ಕೋಟಿ ರೂಪಾಯಿ ಅದಕ್ಕೆ ಹಣ. ಇನ್ನೊಂದು ತರೀಕೆರೆಯಲ್ಲಿ 49,000 ಎಕರೆಗೆ ನೀರು
ಒದಗಿಸುವಂಥ ಯೋಜನೆ ಮುಕ್ತಾಯ ಹಂತದಲ್ಲಿದೆ. ಜೂನ್ಗೆ ಪ್ರಾರಂಭ ಆಗ್ತಾ ಇದೆ. 812 ಕೋಟಿ ರೂಪಾಯಿ ಇದು ಒಂದು ಕಾರ್ಯಕ್ರಮ. ಇದಲ್ಲದೆ ಕಡೂರು ಕ್ಷೇತ್ರ ತಾಲೂಕಿಗೆ 75,000 ಎಕರೆ ಡ್ರಿಪ್ ಇರಿಗೇಷನ್ 32 ಕೆರೆಗೆ ನೀರು ತುಂಬುವಂಥ ಯೋಜನೆ 600 ಕೋಟಿ ರೂಪಾಯಿ ಕಾರ್ಯಕ್ರಮ. ಇದಲ್ಲದೆ ಭದ್ರಾ ಉಪಕಾಲುವೆ ಯೋಜನೆ 3 ಮತ್ತು 4ನೇ ಅಂತ 564 ಕೋಟಿ ರೂಪಾಯಿ 70 ಕೆರೆಗೆ ನೀರು ತುಂಬಿಸುವಂಥ ಯೋಜನೆ. ಈಗಾಗಲೇ DPR ಪ್ರಾರಂಭ ಆಗ್ತಾ ಇದೆ. ಜುಲೈಗೆ ಟೆಂಡರ್ ಕರೆಯುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಯಾರಿಗೋಸ್ಕರ ಇದು? ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ಪೆನ್ಷನ್ ಇಲ್ಲ, ರೈತನಿಗೆ ಲಂಚ ಇಲ್ಲ, ಈ ರೈತನಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತನನ್ನ ಬದುಕಿಸಬೇಕು ಅಂತೇಳಿ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಭದ್ರಾ ಯೋಜನೆಗೆ ಹಣ ಕೊಡ್ತೀವಿ ಅಂತ ಹೇಳಿ ನಮ್ಮ ಶೋಭಕ್ಕನ ಸರ್ಕಾರ ಕೇಂದ್ರದಲ್ಲಿ ನಿರ್ಮಲಾ ಸೀತಾರಾಮರವರು ಬಜೆಟ್ನಲ್ಲಿ ಹೇಳಿದ್ರು 5,400 ಕೋಟಿ ರೂಪಾಯಿ ಹಣ ಕೊಡ್ತೀವಿ ಅಂತೇಳಿ ಬಜೆಟ್ನಲ್ಲಿ ಹೋದ್ರು. ಇವತ್ತು ಕೂಡ 1 ರೂಪಾಯಿ ಹಣ ಬರಲಿಲ್ಲ. ನಾವು 136 ಜನ MLCಗಳು ಹೋಗಿ ದೆಹಲಿಯಲ್ಲಿ ಹೋಗಿ ಈ ಕರ್ನಾಟಕಕ್ಕೆ ಆಗ್ತಾ ಇರೋಂಥ ಅನ್ಯಾಯ ಬಗ್ಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಹೋರಾಟವನ್ನು ಮಾಡ್ಕೊಂಡು ಬಂದು 26 ಜನ MPಗಳು ಈಗ ಪ್ರಜ್ವಲ್ ಬೇರೆ ಸೇರ್ಕೊಂಡ್ಬಿಟ್ಟವ್ರೆ. 27 ಆಗೋಯ್ತು. ಯಾರು ಬಾಯಿ ಬಿಟ್ರೇನ್ರಿ? ಬಾಯಿ ತೆಗೆದ್ರ? ಯಾರು ತೆಗಿಲಿಲ್ಲ. ಈಗ ಒಂದು ಚಾನ್ಸ್ ಸಿಕ್ಕಿದೆ ನಿಮ್ಗೆ. ತಟ್ಟೆ ಮರಿ ಏಟು ಮುಂದಕ್ಕೆ ಚಾನ್ಸ್. ಇವರಿಬ್ರು ಸೇರಿ ಒಂದಾದಲ್ಲ. ಪುಟ್ಟಣ್ಣನ ಎಲೆಕ್ಷನ್ ಏನಾಯ್ತು? ಪುಟ್ಟಣ್ಣ ಗೆದ್ದ. ಮೊನ್ನೆ ನಮ್ಮ MLAಗಳ ಏನ್ ಕ್ರಾಸ್ ವೋಟಿಂಗು ಏನ್ ಕರೆದಿದ್ದೆ, ಫೋನ್ ಮಾಡಿದ್ದೆ. ವಿಜಯನ್ ಹೇಳ್ತಾರೆ ನಾವು ಯಾರಿಗೂ ಫೋನ್ ಮಾಡಿಲ್ಲ ಅಂತ. ನಾವು ಸಾಧು ಶಿವಶಂಕರಪ್ಪ ಕೇಳಿ ಬೇರೆಯವ್ರಿಗಿರ್ಲಿ ಫೋನ್ ಮಾಡಿದಂತೆ. ಯಡಿಯೂರಪ್ಪ ಕುಮಾರಸ್ವಾಮಿ ಇಬ್ರು ಸೇರಿ ಅವ್ರು ಕೇಳಿದ್ರೆ ಏನೋ ದುಡ್ಡು ಗಿಡ್ಬೇಕೇನಪ್ಪ ಅದಕ್ಕೆ ಫೋನ್ ಮಾಡಿದ್ದೆ ಅಂತ. ಇಲ್ಲ ಓಟ್ ಅಂತಾರಂತೆ. ಶಿವಶಂಕರಪ್ಪ ಏನಾರು ಹೇಳ್ತಾರ? ಹಿಂಗೆ ಇಂಥ ದೊಡ್ಡ ಪಟ್ಟಿ ಇದೆ, ನಾನು ಮುಂದಕ್ಕೆ ಅದನ್ನು ಬಿಡುಗಡೆ ಮಾಡ್ತೀನಿ, ನಿಮ್ಮ ಕೈಯಲ್ಲಿ ಆಗೋದಿಲ್ಲ. ಈ ಸರ್ಕಾರ ಇನ್ನ 4.25 ವರ್ಷ ಅಲ್ಲ, ನೆಕ್ಸ್ಟ್ 5 ವರ್ಷನೂ ಕೂಡ ನಿಮ್ಮ ಸರ್ಕಾರ ಇರ್ತದೆ. ಇದಕ್ಕೆ ತಾವೆಲ್ಲ ಬದ್ಧರಾಗಿರ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಕಾರ್ಯಕರ್ತರಿಗೆ ಹೇಳೋದಿಷ್ಟೇ. ನಾನು ಇವತ್ತು ನಾವು ನಿಮಗೆ ಮುಂದಕ್ಕೆ ಇನ್ನು ಅನೇಕ ಯೋಜನೆಗಳನ್ನ ನಿಮ್ಮ ಬದುಕಿನ ಬಗ್ಗೆ ನಾವು ಮಾಡ್ತೇವೆ. ಗ್ಯಾರಂಟಿ ಯೋಜನೆಯಲ್ಲಿ 5,000 ಕಾರ್ಯಕರ್ತರಿಗೆ ನೇಮಕವನ್ನು ರಾಜ್ಯದಲ್ಲಿ ಮಾಡಿದ್ದೇವೆ. ಇನ್ನೊಂದು 5,000 ಕಾರ್ಯಕರ್ತರು ವಿವಿಧ ರೀತಿಯಲ್ಲಿ ಇವತ್ತು ಅದನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಸುಮಾರು 10,000 ರಿಂದ 15,000 ನಮ್ಮ ನಾಮಿನೇಷನ್ಗಳು, ಕೋಆಪರೇಟಿವ್ ನಾಮಿನೇಷನ್ಗಳು, ನಮ್ಮ ಪವರ್ ಡಿಪಾರ್ಟ್ಮೆಂಟ್ ಇಂದ 7,000 ನಾಮಿನೇಷನ್ಗಳು. ಹಂಗೆ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥದ್ದು, ಆತ್ಮಧೈರ್ಯ ತುಂಬುವಂಥ ಕೆಲಸ ಕೂಡ ನಾವು ಮಾಡ್ತೇವೆ. ಚಿಂತೆ ಮಾಡೋದು ಬೇಡ. ಈಗಾಗಲೇ ಭದ್ರಾ ಉಪಕಣಿವೆ ಯೋಜನೆ ಅಡಿಯಲ್ಲಿ 1,281 ಕೋಟಿ ಹಣಕ್ಕೆ ನಬಾರ್ಡ್ ಸೇರಿಸಿದ್ದೀವಿ ನಾವು. ಯಾವುದಕ್ಕೂ ಕೂಡ ತಪ್ಪಾರದು ಅಂತೇಳಿ ಹಿಂಗೆ ಇವತ್ತು ಈ ರಾಜ್ಯ ಅಭಿವೃದ್ಧಿ ಕಡೆ ತೆಗೆದುಕೊಂಡು ಹೋಗ್ತೇವೆ. ನಿಮಗೆ ಸರ್ವರಿಗೂ ಸಮಪಾಡು ಅಂತೇಳಿ. ಆಮೇಲೆ ನಮ್ಮ ಮುಡುಗೆರೆ ಹೆಣ್ಮಗಳು ಅವರು ಒಂದು ದೊಡ್ಡ ಪಟ್ಟಿ ಕೊಟ್ಟಿದ್ದಾರೆ ನನಗೆ. ಅವ್ರ ಕ್ಷೇತ್ರದಲ್ಲೂ ಕೂಡ ಅಲ್ಲೂ ಕೂಡ ಕೆಲವು ಸಣ್ಣ ನೀರಾವರಿ ಯೋಜನೆ ಬಗ್ಗೆ ನನಗೆ ಪ್ರಸ್ತಾವನೆ ತಂದಿದ್ದಾರೆ. ತಮ್ಮಯ್ಯನವ್ರದ್ದಾಯ್ತು, ಕಡೂರ್ದಾಯ್ತು, ನಮ್ಮ ತರೀಕೆರೆದಾಯ್ತು, ಎಲ್ಲರದು ಕೂಡ ಆಗಿ ಈಗ ಅವರು ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಮಾಡಿ 5 ಕ್ಷೇತ್ರನೂ ಕೂಡ ನಮ್ಮ ಕ್ಷೇತ್ರ ಅನ್ನೋ ರೀತಿಯಲ್ಲಿ ಅದನ್ನ ಬದಲಾವಣೆ ಮಾಡೋಂಥ ಕೆಲಸ ನಾವು ಮಾಡ್ತೇವೆ. ತಾವೆಲ್ಲ ಒಗ್ಗಟ್ಟಿನಿಂದ ಇದೇ ರೀತಿ ಆಶೀರ್ವಾದ ಮಾಡಬೇಕು. ಪಾರ್ಲಿಮೆಂಟ್ಗೆ ಈ ಕೈಗೆ ಬಲಪಡಿಸಬೇಕು. ಇನ್ನು ಹೆಚ್ಚಿಗೆ ಸೇವೆಯನ್ನು ಮಾಡಿ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಈ ಒಂದು ಯಶಸ್ವಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದಂತಹ ಘನ ರಾಜ್ಯ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀಯುತ DK ಶಿವಕುಮಾರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಗಳ ಮೂಲಕ ಧನ್ಯವಾದಗಳನ್ನು ಅರ್ಪಿಸೋಣ. ಇದೀಗ ಚಿಕ್ಕಮಗಳೂರು ನಗರ